ಒಂದು ಬೌಲಲ್ಲಿ ನಾನು ಮುಕ್ಕಾಲು ಭಾಗದಷ್ಟು ಗಟ್ಟಿ ಅವಲಕ್ಕಿನ ತೆಗೆದಿಟ್ಕೊಂಡಿದ್ದೀನಿ. ಈ ಅವಲಕ್ಕಿನ ಏನು ಅಳತೆ ತೊಗೊಂಡಿದ್ದೀನಿ ಇದೇ ಅಳತೆಲಿ ಮತ್ತು ಇದೇ ಬೌಲಲ್ಲಿ ಮಿಕ್ಕಿದ್ದ ಇಂಗ್ರೀಡಿಯೆಂಟ್ಸು ಕೂಡ ಅಳತೆ ತೊಗೋಬೇಕು. ಹಾಗೆ ನಾನಿಲ್ಲಿ ಪೌಡರ್ ಮಾಡ್ಕೊಳೋಕ್ಕೆ ಅಂತೇಳಿ ಮಿಕ್ಸರ್ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು 2 ಬ್ಯಾಚಿ ಮಾಡಿ ಹಾಕ್ಕೊಳ್ತೀನಿ. ಮಿಕ್ಸಿ ಜಾರ್ ನೀವೇನಾದ್ರು ದೊಡ್ಡದು ತೊಗೊಂಡ್ರೆ ಒಂದೇ ಸಲ ರುಬ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ತರ್ತರಿಯಾಗಿ ರವೆ ಥರ ಇರಬೇಕು. ಇದೇ ರೀತಿಯಾಗಿ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತಲ್ವ ಅದನ್ನು ಕೂಡ ನಾನು ಸೇರಿಸ್ಕೊಂಡು ಈ ರೀತಿ ರವೆ ಆಗಿ ಪೌಡರ್ ಮಾಡಿ ಬಂದಿದ್ದೀನಿ. ಹಾಗೆ ಅದೇ ಬೌಲಲ್ಲಿ ನಾನು ಅವಲಕ್ಕಿ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಅಳತೆನಲ್ಲಿ ಇಡ್ಲಿ ರವೆನ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಇಡ್ಲಿ ರವೆನ ತೊಗೊಂಡಿದ್ದೀನಿ ಮುಕ್ಕಾಲು ಭಾಗದಷ್ಟು. ನಿಮಗೆ ಇಡ್ಲಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನ್ನೋದಾದರೆ ಜಾಸ್ತಿ ಕ್ವಾಂಟಿಟಿನ ತೊಗೊಳ್ಬೋದು. ದೊಡ್ಡ ಬಟ್ಲನ್ನ ತೊಗೊಂಡ್ರೆ ಸರಿಯಾಗುತ್ತೆ. ಅಥವಾ ಸ್ವಲ್ಪ ಕಡಿಮೆ ಬೇಕು ಅಂತ ಅಂದರೆ ಚಿಕ್ಕ ಬಟ್ಲು ತೊಗೊಂಡ್ರೆ ಅಳತೆಗೆ ಸರಿಯಾಗುತ್ತೆ. ಇವಾಗ ಇದು ಎಷ್ಟು ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ. ನಾನು ನೀರು ಹಾಕ್ತಾಯಿದ್ದೀನಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಾಯಿದೆ ಅಂತ. ಅದನ್ನೆಲ್ಲ ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು. ಅವಲಕ್ಕಿ ಎಲ್ಲ ತೊಳೆದಿರಲ್ವಲ್ಲ, ಹಾಗಾಗಿ ಅದನ್ನೆಲ್ಲ ಒಂದು ಸಲ ವಾಶ್ ಮಾಡ್ಕೊಬಿಟ್ರೆ ನೀಟಾಗಿ ಬೆಳ್ಳಗಿರುತ್ತೆ. ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ನಾನು ಒಂದು 3 ಬಾರಿ ತೊಳೆದಿದ್ದೀನಿ. ತೊಳೆದಿದ್ದಾದಮೇಲೆ ಈ ಕಲರ್ ಬಂದಿದೆ, ಎಷ್ಟು ಬೆಳ್ಳು ಕಾಣಿಸ್ತಾ ಇದೆ ಅಂತ. ಇವಾಗ ಅದೇ ಬೌಲಲ್ಲಿ ಸೇಮ್ ಅಳತೆ ಮುಕ್ಕಾಲು ಭಾಗದಷ್ಟು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಅವಲಕ್ಕಿ ಮತ್ತು ರವೆ ಎಲ್ಲ ಎಷ್ಟು ತೊಗೊಂಡಿರ್ತೀವೋ ಸೇಮ್ ಅಳತೆನಲ್ಲಿ ಮೊಸರು ಕೂಡ ತೊಗೊಳ್ಬೇಕಾಗತ್ತೆ. ಎಲ್ಲದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಕೈಯಿಂದ ನಾವು ಅಕ್ಕಿ ಸಂಪಣ ಎಲ್ಲ ಮಾಡ್ತೀವಲ್ವ, ಅದನ್ನು ಯಾವ ರೀತಿ ಮಿಕ್ಸ್ ಮಾಡ್ತೀವಿ ಅದೇ ರೀತಿಯಾಗಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋಂಥ ಅವಶ್ಯಕತೆ ಇರೋದಿಲ್ಲ. ಇಷ್ಟು ಹದ ಸಾಕಾಗುತ್ತೆ. ಏಕೆಂದರೆ ತೊಳೆದಿರ್ತೀವಲ್ವ ಆವಾಗಲೂ ಕೂಡ ಸ್ವಲ್ಪ ಅಲ್ಲಿ ನೀರಿನ ಅಂಶ ಇರುತ್ತೆ. ಹಾಗಾಗಿ ಇವಾಗ ನೋಡಿ ಹದವಾಗಿ ಕರೆಕ್ಟಾಗಿದೆ. ಇದನ್ನು ಒಂದು ಅರ್ಧ ಗಂಟೆ ನಾನು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ಅರ್ಧ ಗಂಟೆ ಆದಮೇಲೆ ನಾನಿಲ್ಲಿ ಲಿಡ್ಡೇನು ಕ್ಲೋಸ್ ಮಾಡಿದ್ದೆ ಅದನ್ನು ಓಪನ್ ಮಾಡಿದ್ದೀನಿ ನೋಡಿ. ಇವಾಗ ನಾನಿಲ್ಲಿ ಒಂದು ಈನೋ ಸ್ಯಾಚೆಟ್ನ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಭಾಗದಷ್ಟು ಈನೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಇನ್ಸ್ಟ್ಯಾಂಟಾಗಿ ಇಡ್ಲಿ ಮಾಡ್ತಿರೋದ್ರಿಂದ ಈ ರೀತಿ ಈನೋ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ. ಅದು ಫ್ಲಫಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈನೋ ಹಾಕಿದ್ದೀವಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನೀರನ್ನು ಸೇರಿಸ್ಕೊಂಡ್ರೆ ಅದು ಈ ರೀತಿ ಅರಳುತ್ತೆ. ಈ ರೀತಿ ಅರಳೋದ್ರಿಂದ ನಮಗೆ ಇಡ್ಲಿ ತುಂಬಾ ಫ್ಲಫಿಯಾಗಿ ಬರುತ್ತೆ. ಮತ್ತು ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರಳೋಗುತ್ತೆ, ಅಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ. ಎಲ್ಲದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಆ ಈನೋ ಪೌಡರು ಮತ್ತು ಉಪ್ಪು ಹೊಂದ್ಕೊಳ್ಬೇಕು ಇದ್ರ ಜೊತೆಗೆ. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹದ ನೋಡ್ತಾ ಇರ್ಬೋದು, ಇಷ್ಟೇ ಇರಬೇಕು. ಹದ ತುಂಬಾ ಚೆನ್ನಾಗಿ ಬರುತ್ತೆ, ಬೇಗ ಕೂಡ ಬೇಯುತ್ತೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳೋದ್ರಿಂದ. ಇವಾಗ ನಾನಿಲ್ಲಿ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಏನು ಇಡ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಬರೋಣ. ಇಡ್ಲಿ ಬೇಕಾಗಿರುತ್ತೆ, ಹಿಂದಿನ ದಿನ ನೆನೆಸಿರೋದಿಲ್ಲ, ಇಮಿಡಿಯೇಟಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ರೆಸಿಪಿ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತೂ. ಸ್ಕೂಲ್ ಲಂಚ್ ಬಾಕ್ಸಿಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ತಗೊಂಡೋಗೋದಕ್ಕೆ. ಎಲ್ಲ ಪ್ಲೇಟ್ಸ್ಗೂ ಹಾಕಿದ್ದಾದಮೇಲೆ ನಾನು ಇಡ್ಲಿ ಪಾತ್ರೆಗೆ ಇಡ್ತಾಯಿದ್ದೀನಿ. ಕೆಳಗಡೆ ನೀರು ಹಾಕಿ ಕಾಯೋದಕ್ಕೆ ಇಟ್ಟಿದ್ದೆ. ಇವಾಗ ಈ ಪ್ಲೇಟ್ಸ್ನ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 15ರಿಂದ 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಒಂದು 15ರಿಂದ 20 ನಿಮಿಷ ಆಗಿದೆ. ನಾನಿವಾಗ ಲಿಡ್ ತೆಗಿತಾ ಇದ್ದೀನಿ, ಬೆಂದಿದೆಯಾ ಇಲ್ವೋ ಅಂತೇಳಿ ಚೆಕ್ ಮಾಡೋಣ. ಕೈನ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿದರೆ ಕೈಗೆ ಅಂಟಬಾರ್ದು. ಅದು ಅಂಟ್ತಾ ಇಲ್ಲ ಅಂತ ಅಂದರೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತೇಳಿ. ಇವಾಗ ಪ್ಲೇಟ್ಸ್ ಎಲ್ಲ ಆಚೆ ತೆಗೆದು ಹೊರಗಡೆ ತೆಗಿಯೋಣ. ಇಡ್ಲಿನ ತೆಗೆಯೋದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಕಡಲೆ ಚಟ್ನಿ ಅಥವಾ ಕಡಲೆ ಬೀಜದ ಚಟ್ನಿ ಯಾವುದ್ರ ಜೊತೆನಾದರೂ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವಾ, ಮಲ್ಲಿಗೆ ಇಡ್ಲಿ ಥರ ಬಂದಿದೆ. ಅಷ್ಟು ಕಲರ್ಫುಲ್ಲಾಗಿ, ಅಂದರೆ ತುಂಬಾ ವೈಟ್ ಆಗಿದೆ. ನಾವು ರವೆ ಮತ್ತು ಅವಲಕ್ಕಿನ ತೊಳೆದಿದ್ರಿಂದ. ಇನ್ನು ನೀವು ತಿಂತಾ ಇದ್ರಂತೂ ಬಾಯಲ್ಲಿಟ್ಟರೆ ಕರಳೆ ಹೋಗುತ್ತೆ, ಅಷ್ಟು ಚೆನ್ನಾಗಿ ಇಡ್ಲಿ ಬಂದಿತ್ತು. ಸೊ ನೋಡಿದ್ರಿ ಅಲ್ವಾ, ಇನ್ಸ್ಟ್ಯಾಂಟಾಗಿ ಯಾವ ರೀತಿ ಇಡ್ಲಿನ ತುಂಬ ಚೆನ್ನಾಗಿ ಮಾಡ್ಬೋದು ಅಂತೇಳಿ. ಇವತ್ತಿನ ಈ ಇಡ್ಲಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರಿಬೇಡಿ. ನಾನು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.